ಅಂದರೆ ವಾಶ್ ಮಾಡ್ಬೋದಲ್ಲ? ಮಾಡ್ಬೋದು, ಬರುತ್ತೆ ಆಚೆ. ಸುಮ್ಮನೆ ರೊಟೇಟ್ ಅದು ಅಷ್ಟೇ. ಓಕೆ, ರೊಟೇಟ್ ಮಾಡಿದ್ರೆ ರಿಂಗು ಮತ್ತೆ ಒಂದು ಇಟ್ಕೊಟ್ಟಿಲ್ಲ ಎಲ್ಕ ನಿಂಪಲ್ಲು ನಿಮಗೆ ಬರೀ ಹೀಟಿಂಗ್ ಅಂದರೆ ಇದು ಒಂದೇ ಬಟನ್. ಇದು ಪ್ಲಸ್ ಆ್ಯಂಡ್ ಸ್ಟಾರ್ಟ್. ಓಕೆನಾ? ಇದ್ರೆ ಇನ್ನ ಇನ್ಕ್ರೀಸ್ ಈ ಥರ ಮಾಡ್ಬೋದು. ಅಂದರೆ ಹೀಟ್ ಜಾಸ್ತಿ ಬೇಕು ಅಂದರೆ ಇದು ಡಿಕ್ರೀಸ್ ಮಾಡ್ಬೋದು. ಬಟ್ ಏನಾದಿದ್ರೇನೆ ಮಾಡಬೇಕು ಅದು. ಓಕೆನಾ? ಮ್ಯಾನುವಲ್ ಡಿಕ್ರೀಸ್ ಏನಕ್ಕೆ ಮಾಡೋದು? ಇಲ್ಲ, ಕೆಲವು ಟೈಮ್ ನೀವು ಟೈಮ್ ಜಾಸ್ತಿ ಬಿಟ್ಟಿದ್ರೆ ಕಡಿಮೆ ಮಾಡ್ಕೊಂಡು ಹಾಗೆ. ನೋಡಿ, ಕನ್ವೆಕ್ಷನ್ ಗ್ರಿಲ್ಲು ಮೈಕ್ರೋವೇವ್ ಕಾಂಬಿ 1 ಕಾಂಬಿ 2 ಅಂತ ಹೇಳ್ತೀವಿ. ಇದು ಶಾರ್ಟ್ಕಟ್ 30+. ಇದು ಪ್ರೋಗ್ರಾಮ್ ಇಲ್ಲ ಐತೆ ಮೈಕ್ರೋವೇವ್. ಇದೇ ಪ್ರೋಗ್ರಾಮ್ ಅದು ಓಡೋದು. ಇದರಲ್ಲಿ ಅಡುಗೆ ಏನೇನು ಮಾಡ್ತೀರಾ ಗ್ಯಾಸ್ಟ್ರಲ್ಲಿ ಎಲ್ಲ ಇದರಲ್ಲಿ ಮಾಡ್ಬೋದು. ಹೀಟಿಂಗ್ 800 ಐತೆ ಅದು, ಅದನ್ನು ಕಡಿಮೆ ಜಾಸ್ತಿ ಮಾಡ್ಬೋದು ಹೀಟಿಂಗ್. ಬಟ್ ಡಿಫಾಲ್ಟ್ 800 ಇರಲಿ, ಇದು ಓಕೆ. ಆಮೇಲೆ ಇದು ಟೈಮರು. ಎಕ್ಸಾಂಪಲ್ ಕಾಲು ಕೆಜಿ ಅಕ್ಕಿ ಮಾಡಬೇಕಂದ್ರೆ 20 ಇಂದ 25 ಮಿನಿಟ್ ತೊಗೊಳುತ್ತೆ ಮೇಡಮ್. ಅನ್ನ ಮಾಡಬೇಕು. ಹೌದು, ಬಟ್ ಆ ಥರ ವೆಸಲ್ಸ್ ನೀವು ತೊಗೊಳ್ಬೇಕು. ಈ ಥರ ಇದಾಗುತ್ತೆ. ಬಟ್ ಇದು ಯಾವಾಗಲೂ ಎಂಟಿ ಓಡಿಸಕ್ಕೆ ಹೋಗಬೇಡಿ. ಇದು ನಾರ್ಮಲ್ ಸೌಂಡ್. ಎಂಟಿ ಯಾವಾಗಲೂ ಓಡಿಸ್ಬಾರ್ದು. ಹೌದು. ಇದು ಗ್ರಿಲ್ಲು ನಾನ್ ವೆಜ್. ನೀವು ಕಬಾಬ್ದು ಏನಾದರೂ ರೋಸ್ಟ್ ಮಾಡೋಕ್ಕೆ ಇದಕ್ಕೆ ಹೀಟರ್ ಇದಿಲ್ಲ, ಟೈಮಿಂಗು. ಜಸ್ಟ್ ಟೈಮರ್ ಇಟ್ಬೇಕು. ಆಯಿಲ್ ಹಾಕ್ಬಿಡ್ದು ಇದರಲ್ಲಿ ಪೇಸ್ಟಿಂಗ್ ಥರ ಮಾಡಿದ್ರೆ. ಆಯಿಲ್ ಏನು ಹಾಕ್ಬಾರ್ಬೇಕಾದ್ರೆ ಲೈಟ್ ಆಗಿ ಮಾಡ್ಬೋದು, ಬಟ್ ಆಯಿಲ್ ಹಾಕ್ಬಾರ್ದು. ಹೌದು. ಇದು ಕನ್ವೆಕ್ಷನ್, ಇದು ಕೇಕ್ ಮಾಡೋದು. ಇದರಲ್ಲಿ ನೋಡಿ 180 ಡಿಗ್ರಿ ಐತೆ, 200 ಡಿಗ್ರಿನೂ ಇಟ್ಕೊಳ್ಬೋದು. ಜಾಸ್ತಿ 180 ಡಿಗ್ರಿಯನ್ನು ಇಟ್ಕೊಟ್ರಿ. ಕೇಕ್ ಮಾಡಬೇಕಂದ್ರೆ ಫಸ್ಟು ಪ್ರೀ ಹೀಟ್ ಮಾಡ್ತೀವಿ ಎಂಟಿ. ತುಂಬ ಜನ ಕನ್ವೆಕ್ಷನ್ ಹೋಗ್ಬಿಟ್ಟು 15 ನಿಮಿಷ 10 ನಿಮಿಷ ಪ್ರೀ ಹೀಟ್ ಮಾಡ್ತಾರೆ. ಅದ್ರ ಬದಲು ಜಸ್ಟ್ ಈ ಥರ ಟಚ್ ಮಾಡಿ ಡೈರೆಕ್ಟ್ ಸ್ಟಾರ್ಟ್ ಮಾಡಿ. ಇದು ಶಾರ್ಟ್ಕಟ್ ಪ್ರೀ ಹೀಟ್ ನಡೆಯುತ್ತೆ. ಓಕೆನಾ? ಆಮೇಲೆ ತಿರ್ಗಾ ಟೈಮ್ ಬಜರ್ ಬರುತ್ತೆ. ತಿರ್ಗಾ ಕನ್ವೆಕ್ಷನ್ ಹೋಗ್ಬಿಟ್ಟು 25 ಇಂದ 30 ನಿಮಿಷಕ್ಕೆ ಒಂದು ಕೇಕ್ ಆಗುತ್ತೆ. ಕನ್ವೆಕ್ಷನ್ ಇಲ್ಲಿ. ಇದು ಕಾಂಬಿ 1 2 ಐತೆ ನೋಡಿ. ಇದು ಒಂದರಲ್ಲಿ 2 ಪ್ರೋಗ್ರಾಮ್ ನಡೆಯುತ್ತೆ. ಇದು ಮೈಕ್ರೋವೇವ್ ಐತೆ, ಗ್ರಿಲ್ ಐತೆ, 2 ಸಿಂಬಲ್ ನಡೆಯುತ್ತೆ. ಹೀಟಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ. ಮನೇಲೆ ಬಾರ್ಬಿಕ್ಯೂ ಟೈಪು ಫುಲ್ ಚಿಕ್ಕದ ಕೋಳಿನೇ ಗ್ರಿಲ್ ಮಾಡ್ಬೋದು. ಇದು ಟೈಮರು, ಇದು ಸ್ಟಾರ್ಟ್. ಅಂದ್ರೆ ನಾವು ಕೋಳಿ ಇಡ್ತೀವಿ ಅಂದ್ರೆ ಯಾವ್ದು ತೋರಿಸಿರ್ತೀವಿ ಈಗ? ಇದು ಮೈಕ್ರೋವೇವ್ ಪ್ಲಸ್ ಗ್ರಿಲ್. ಅದು ರೌಂಡ್ ಕೋಳಿ ಒಂದು ಇಡ್ತೀವಿ ಅಂದ್ರೆ ಆ ಪ್ಲೇಟ್ ಅಲ್ಲಿ ಇಡ್ಬೇಕು. ಹೌದು, ಏನಿದ್ರೆ ಆ ಪ್ಲೇಟ್ ಅಂದ್ರೆ ಇದ್ರ ಮೇಲೆ ಸಪೋರ್ಟ್ಗೆ ಎತ್ಕೊಳಕ್ಕೆ ಈಸಿ ಅಂದ್ರೆ ಇದ್ರ ಮೇಲೇನು ಇಟ್ಕೊಳ್ಬೋದು. ಸ್ಟೀಲು ಸುಮ್ಮನೆ ಇದು ಗ್ರಿಲ್ ಅಲ್ಲಿ ಮೈಕ್ರೋವೇವ್ ಯೂಸ್ ಆಗಲ್ಲ. ಗ್ರಿಲ್ ಅಲ್ಲಿ ಕನ್ವೆಕ್ಷನ್ ಅಲ್ಲಿ ಯೂಸ್ ಆಗುತ್ತೆ. ಒಂದ್ ಕ್ರಸ್ಟಿ ಪ್ಲೇಟ್ ಅಂತ ಬರುತ್ತೆ, ಒಂದು ಅಲ್ಯೂಮಿನಿಯಂ, ಅದೆಲ್ಲ ಇಟ್ಕೊಳಕ್ಕೆ ಸಪೋರ್ಟ್ ಗೆ ಬಂದಿರುತ್ತೆ ಅಷ್ಟೇ. ಅಂದ್ರೆ ಅದು ಫಸ್ಟ್ ಒಂದ್ ಕಡ್ಡಿ ತರ ಬರುತ್ತಲ್ಲ, ಇದಕ್ಕಿಲ್ಲ ಅಲ್ಲ? ಇಲ್ಲ, ಅದು OTG ಅಲ್ಲಿ ಬರೋದು. ಇದು OTG ಅಲ್ಲ. ಇದು ಅಂದ್ರೆ ರೌಂಡ್ ಪ್ಲೇಟ್ ಅಲ್ಲಿ ಇಡ್ಲಾ? ಹೌದೌದು, ಏನಿದ್ರು ಅದ್ರ ಮೇಲೆ ಇಕ್ರಿ. ನೆಕ್ಸ್ಟ್ ಮೈಕ್ರೋವೇವ್ ಪ್ಲಸ್ ಕನ್ವರ್ಷನ್ ಅಂತ ಐತೆ. ಇದ್ರಲ್ಲೂ ಕೇಕ್ ಎಲ್ಲ ಮಾಡ್ಬೋದು ಇದ್ರಲ್ಲಿ. ಓಕೆನಾ? ಇದಾಯ್ತು. ನೆಕ್ಸ್ಟ್ ಮಿಕ್ಕಿದ್ದು ತುಂಬಾ ಸಿಂಪಲ್. ಇದ್ರ ಜೊತೆ ಬುಕ್ ಬಂದಿದೆ ನಿಮ್ಗೆ. ಸ್ವಲ್ಪ ಪ್ರೋಗ್ರಾಮ್ಸ್ ಇಲ್ಲೇ ಐತೆ ನೋಡಿ, ಇಲ್ಲೇ ತೋರಿಸ್ತೀನಿ. ಎಕ್ಸಾಂಪಲ್ ಹೆಲ್ತಿ ಟಿಕ್ಕಾ ಸೀರೀಸ್. ಎಕ್ಸಾಂಪಲ್ ಚಿಕನ್ ಕಾಲಿ ಮಿರ್ಚಿ ಮಾಡ್ಬೇಕಂದ್ರೆ ಇಂಡಿಯನ್ ಬೇಸ್ಟ್ ಅಲ್ಲಿ ಐತೆ. ಇದು ಇಂಡಿಯನ್ ಬೇಸ್ಟ್. ಎಷ್ಟನೇ ನಂಬರ್? 3ನೇ ನಂಬರ್ ಐತಾ, ಕಾಣ್ತದ್ವಾ? ಈ ಥರ 3ನೇ ನಂಬರ್ ಇಟ್ಕೊಳ್ಬೇಕು. ಆ ಬುಕ್ಕಲ್ಲಿ ಇನ್ಸ್ಟ್ರಕ್ಷನ್ ಇರುತ್ತೆ, ಎಷ್ಟು ನೀವು ಏನೇನು ಹಾಕ್ಬೇಕು ಇಂಟಿಗ್ರೆಂಟ್ ಅಂತ. ಜಸ್ಟ್ ಇಕ್ಕೋದು, ಇದು ಸ್ಟಾರ್ಟ್ ಮಾಡೋದು ಅಷ್ಟೇ. ಅದು 15 ನಿಮಿಷ ಇದು ಆಟೋ ಟೈಮ್. ಇದು ಮಿಕ್ಕಿದೆಲ್ಲ ಆಟೋ ಟೈಮ್. ಇದು ಎಲ್ಲ ನೀವು ಇಟ್ಕೊಳೋದು, ಮಿಕ್ಕಿದೆಲ್ಲ ಆಟೋ ಟೈಮ್. ಇದು ಪವರ್ ಡಿಫ್ರೋಸ್ಟ್ ಅಂದ್ರೆ ಫ್ರೀಸರ್ ಅಲ್ಲಿ ಅದು ಮೀಟ್ ಗೀಟ್ ಇರ್ತೀರಾ, ಐಸ್ ತರ ಕಟ್ಕೊಳುತ್ತೆ. ಮೀಟ್, ಚಿಕನ್, ಫಿಶ್ ನೋಡಿ. ಒಂದಂದ್ರೆ ಹೌದು, ಹಾಲಲ್ಲ, ಮೀಟು, ಚಿಕನ್ನು ಆ ಥರ. ಒಂದಂದ್ರೆ ತಿರ್ಗಾ 200 ಗ್ರಾಮ್ ಪ್ರಕಾರ ಜಾಸ್ತಿ ಮಾಡ್ಬೋದು. 1.5 kg ಲಾಸ್ಟ್ ಇದರಲ್ಲಿ. ಅದನ್ನ ಬಿಡ್ಸ್ಕೊಳತ್ತೆ. ತಿರ್ಗಾ ಬೇರೆ ಅಡುಗೆ ಮಾಡೋಕ್ಕೆ ಈಸಿ ಇರುತ್ತೆ. ಇದು ಒಂದು ಪೊಟ್ಯಾಟೊ ಇದ್ರೆ ಕೊಡಿ, ನೀರೇನು ಬೇಕಾಗಿರಲ್ಲ, ಹಂಗೆ ಅದು ಒಂದು ಬೋಲಲ್ಲಿ 10 ನಿಮಿಷ. 1 ಬುಕ್ಕಲ್ಲಿ ಐತೆ. ಕರಡು ಇಲ್ಲೈತೆ ನೋಡಿ, ಕಾರ್ಡ್ ಕಾಣ್ತದೆ. ಲಾರ್ಜ್ ಗ್ಲಾಸ್ ಬೋಲ್, ಈ ಥರ ಬೋಲ್ ಸಿಗುತ್ತೆ. ಅದರಲ್ಲಿ ಅರ್ಧ ಲೀಟರ್ ಹಾಲು ಹಾಕಿ. ಇದು ಕರ್ಡ್ 1 ಬಂತಾ, ಇಲ್ಲಿ ಓಕೆ ಕೊಡಿ. 1 2 ಐತೆ, 1 1 ಐತೆ ಅಷ್ಟೇ. 1 1ಗೆ ಒಂದು 35 ನಿಮಿಷದಲ್ಲಿ ಮಸಾಲೆ ಮಾಡ್ತೀವಿ. ಕರ್ಡ್ ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ಸೆಲೆಕ್ಟ್ ಮಾಡಿ ತಿರ್ಗಾ ಸೆಲೆಕ್ಟ್ ಅಷ್ಟೇ. ಸ್ಟಾರ್ಟ್ 1 1 ಅಷ್ಟೇ. ಸ್ವಲ್ಪ ಇದು ಕೊಡಿ, ನೈಫ್ ಮಾಡಲ್ಲ. ಈ ತರ ಪಂಚರ್ ಮಾಡ್ಕೊಳ್ಬೇಕು. ಹೌದು, ಬೇರೆ ತರಕಾರಿಗೆಲ್ಲ ನೀರ್ ಜೊತೆ ಮಾಡಿ. ಇದು ಆಲೂಗಡ್ಡೆಗೆ ನೀರ್ ಇರತ್ತಲ್ಲ, ಇದರಲ್ಲಿ ಬೆಂದ್ಬಿಡುತ್ತೆ ಒಳಗಡೆ. ಅಂದ್ರೆ ಏನಕ್ಕೆ ಅದು ಸುಮ್ಮನೆ ಬೇಯಿಸ್ಕೋಬೇಕು? ಹೌದು, ನೀವು ಆಲೂ ಪಲ್ಯಗೆ ಮಶ್ ತರ ಮಾಡ್ಕೊಡ್ತಾರಲ್ಲ, ನೀವು ನೀರಲ್ಲಿ ಬೇಯಿಸ್ತಿರಲ್ಲ, ಆ ಥರ 3-3.5 ನಿಮಿಷ
ಏನಾದ್ರೂ ಗೈಡ್ಸ್ ಎಲ್ಲ ಬೇಯಿಸ್ಕೋಬೇಕು ಅಂದ್ರೆ ಹೀಗ್ ನೋಡಿ ಬೇಯಿಸ್ಕೊ- ಇದು ಮೈಕ್ರೋವೇವ್ ಓಕೆನಾ. ಇದು ಸೆಲೆಕ್ಟ್ ಅಂತ ಕೊಡಿ, ಇಲ್ಲ 0 ಬರುತ್ತೆ ಅದು ಮೈಕ್ರೋವೇವ್ ಅದು 0. ಇದು 1 ಟೈಮ್ ಅಂದರೆ 10 ಸೆಕೆಂಡು. ನಾನೊಂದು 3.5 ನಿಮಿಷ ಇಕ್ತೀನಿ. ಮೇಲೆ ಕೆಳಗೆ ಮಾಡ್ಕೋಬಹುದು. ಓಕೆ ಇದು ಸ್ಟಾರ್ಟ್. ಓಕೆ ಸ್ವಲ್ಪ ಇಲ್ಲಿ ಚೇರ್ ಇಟ್ಬಿಟ್ಟಿಮ್ಮ. ನಾನು ಈಗ ತಗೊಳಲ್ಲ. ಹೌದಾ ಇನ್ನ ಬಂದಿರೋದು ಇಲ್ಲೂ ಪೀಸಸ್ ಇಲ್ಲೂ ಮೈಕ್ರೋವೇವಲ್ಲಿ ಇಲ್ಲ, ಗಿಲ್ಲಲ್ಲಿ ಇಡಬೇಕು. ಅಲ್ಲ ಐತೆ ಸ್ವಲ್ಪ ಇದು ತಗೊಳ್ಳಿ. ಫುಲ್ ಸಿದ್ಧಬೇಕು. ಇದು ಅರ್ಥಿಂಗ್ ಚೆಕ್ ಮಾಡಿ ಅವಾಗ ಅಲ್ಲಿ ಶಾಕ್ ಹಾಂ ಫೋಟೋನ ಐತಲ್ಲ ನೋಡಿ. ನೋಡಿ ರೆಡ್ ಲೈಟ್ ಬಂದರೆ ಅರ್ಥಿಂಗ್ ಐತತ, ಎಲ್ಲೋ ಬಂದ್ಬಿಡತ್ತೆ ಒನ್ ಟೈಮು. ಎಲ್ಲೋ ಬಂದರೆ ನಿಮಗೆ ಲೈನ್ ಫಾಲ್ಟ್ ಇರತ್ತದ. ಗ್ರೀನ್ ಲೈಟ್ ಸ್ವಲ್ಪ ಹೋಗಿದೆ, ಬಟ್ ಎಲ್ಲೋ ಇದು ಗ್ರೀನ್ ಲೈಟ್ ಇದು ಬಂದರೆ ಬಿಟ್ಟರೆ ಲೈನ್. ಓಕೆ ಇದು ಆಮೇಲೆ ಹೇಳ್ತೀರಾ ಅದು ಬೇಕಂದರೆ. ಹ್ಞೂ ಸರ್, ನಿಮ್ಗೆ ನಂಬರ್ ಕೊಟ್ಟಿದ್ದೀರಲ್ಲ. ಬರ್ಬರ್ ಮದ್ದಿತ್ತು. ಆಲೂ ಟಿಕ್ಕಾ, ತಂದೂರಿ ಗೋಬಿ, ಮುರ್ಗ್ ಕಲಾಬಿ, ಮಟನ್ ಟಿಕ್ಕಾ, ಪೆಪ್ಪರ್ ಚಿಕನ್, ದಹಿ ಗ್ರಿಲ್ आज स्टॉप करेंगे 2 ನಿಮಿಷ ತುಳಿ ಇಲ್ಲ. काम जरा